ದೇವರ ತಿಮ್ಮಲಾಪುರದಲ್ಲಿ ವಿಜೃಂಭಣೆಯಿಂದ ನಡೆದ ವೈಕುಂಠ ಸಮಾರಾಧನೆ. ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ದೇವರ ತಿಮ್ಮಲಾಪುರ ಗ್ರಾಮದಲ್ಲಿ ಇತ್ತೀಚೆಗೆ ವೈಕುಂಠ ಸಮಾರಾಧನೆ ಭಕ್ತಿ ಭಾವದಿಂದ ಹಾಗೂ ಅತ್ಯಂತ ವೈಭವದಿಂದ ನೆರವೇರಿತು. ಶತಮಾನಗಳ ಪುರಾತನ ಪರಂಪರೆಯನ್ನ ಹೊಂದಿರುವ ಈ ವೈಕುಂಠ ಸಮಾರಾಧನೆ ಗ್ರಾಮದ ಜನರ ಐಕ್ಯತೆ, ಧಾರ್ಮಿಕ ಶ್ರದ್ಧೆ ಹಾಗೂ ಸಂಸ್ಕೃತಿಯ ಜೀವಂತ ಸಾಕ್ಷಿಯಾಗಿ ಮೆರೆದಿದೆ. ಪ್ರಾತಃ ಕಾಲದಿಂದಲೇ ಗ್ರಾಮದಲ್ಲಿ ಸಂಭ್ರಮದ ವಾತಾವರಣ ಕಂಡುಬಂದಿತು. ಮನೆ ಮನೆಗಳಲ್ಲಿ ಶುದ್ಧೀಕರಣ ಮಾಡಿ ರಂಗೋಲಿಗಳಿಂದ ಅಲಂಕಾರ ಮಾಡಲಾಗಿತ್ತು. ದೇವಾಲಯವನ್ನ ತೋರಣಗಳು, ಹೂವಿನ ಅಲಂಕಾರ ಮತ್ತು ದೀಪಗಳಿಂದ ಸಿಂಗರಿಸಲಾಗಿತ್ತು. ವೈಕುಂಠ ಏಕಾದಶಿಯ ಪವಿತ್ರ ಸಂದರ್ಭದಲ್ಲಿ ವಿಷ್ಣುವಿನ ಅನುಗ್ರಹ ಪಡೆಯುವ ಆಶಯದಿಂದ ಭಕ್ತರು ವ್ರತವನ್ನು ಆಚರಿಸಿ ವಿಶೇಷ ಪೂಜೆಗಳಲ್ಲಿ ಭಾಗವಹಿಸಿದರು. ವೈಕುಂಠ ಸಮಾರಾಧನೆಯ ಪ್ರಮುಖ ಆಕರ್ಷಣೆಯಾಗಿ ವೈಕುಂಠ ದ್ವಾರ ಉದ್ಘಾಟನೆ ನಡೆಯಿತು. ಭಕ್ತರು ಭಕ್ತಿ ಶ್ರದ್ಧೆಯಿಂದ ವೈಕುಂಠ ದ್ವಾರದಿಂದ ಪ್ರವೇಶಿಸಿ ದೇವರ ದರ್ಶನ ಪಡೆದು ಪುನೀತರಾದರು. ವೇದ ಮಂತ್ರೋಚ್ಚಾರಣೆ, ಭಜನೆ, ಕೀರ್ತನೆಗಳು ವಾತಾವರಣವನ್ನು ಸಂಪೂರ್ಣವಾಗಿ ಧಾರ್ಮಿಕಮಯವನ್ನಾಗಿಸಿತ್ತು. ಗ್ರಾಮದ ಹಿರಿಯರು, ಯುವಕರು, ಮಹಿಳೆಯರು ಹಾಗೂ ಮಕ್ಕಳು ಎಲ್ಲರೂ ಒಟ್ಟಾಗಿ ಈ ಸಮಾರಾಧನೆಯಲ್ಲಿ ಪಾಲ್ಗೊಂಡು ಸಹಕಾರ ಮತ್ತು ಸೌಹಾರ್ದತೆಯ ಸಂದೇಶವನ್ನು ಸಾರಿದ್ದಾರೆ. ವಿಶೇಷವಾಗಿ ಯುವಜನರು ದೇವಾಲಯದ ಸ್ವಚ್ಛತೆ, ಭಕ್ತರಿಗೆ ನೆರವು ಹಾಗೂ ವ್ಯವಸ್ಥಾಪನೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದು ಶ್ಲಾಘನೀಯವಾಗಿದೆ. ಸಮಾರಾಧನೆಯ ಅಂಗವಾಗಿ ಮಹಾಪ್ರಸಾದ ವಿತರಣೆ ನಡೆಯಿತು. ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ಒಟ್ಟಾಗಿ ಪ್ರಸಾದ ಸ್ವೀಕರಿಸಿದ್ದು ಸಾಮಾಜಿಕ ಸಮಾನತೆ ಮತ್ತು ಮಾನವೀಯ ಮೌಲ್ಯಗಳ ಪ್ರತೀಕವಾಗಿ ಮೂಡಿಬಂತು. ಒಟ್ಟಾರೆ ದೇವರ ತಿಮ್ಮಿಲಾಪುರದಲ್ಲಿ ನಡೆದ ವೈಕುಂಠ ಸಮಾರಾಧನೆ ಭಕ್ತಿಯ ಜೊತೆಗೆ ಸಂಸ್ಕೃತಿ, ಪರಂಪರೆ ಮತ್ತು ಸಮಾಜದ ಏಕತೆಯನ್ನು ಪ್ರತಿಬಿಂಬಿಸುವ ಅಪರೂಪದ ಆಚರಣೆಯಾಗಿ ನೆನಪಿನಲ್ಲಿ ಉಳಿಯಿತು. ಇಂತಹ ಧಾರ್ಮಿಕ ಕಾರ್ಯಕ್ರಮಗಳು ಮುಂದಿನ ಪೀಳಿಗೆಗೆ ನಮ್ಮ ಸಂಸ್ಕೃತಿಯ ಮಹತ್ವವನ್ನು ತಿಳಿಸುವಲ್ಲಿ ಮಹತ್ತರ ಪಾತ್ರ ವಹಿಸುತ್ತವೆ. ಬ್ಯೂರೋ ರಿಪೋರ್ಟ್ ವಿಜಯ್ ಕುಮಾರ್, ಪ್ರಶಾ ಪವರ್ ನ್ಯೂಸ್, ಹರಪನಹಳ್ಳಿ. ಬ್ಯೂರೋ ರಿಪೋರ್ಟ್ ವಿಜಯ್ ಕುಮಾರ್, NKS TV4, ಹರಪನಹಳ್ಳಿ.